ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಸುದೀರ್ಘ ಮೌನ ಮುರಿದಿರೋ ಮಾಜಿ ಸಿಎಂ ಯಡಿಯೂರಪ್ಪ ಇವತ್ತು ಕಿಡಿಕಾರ್ಬಿಟ್ರು. ಪ್ರತಿ ಮಾತಿನಲ್ಲೂ ವಿರೋಧಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದರು. ಕೆಲವು ಮಾತುಗಳು ಮಾರ್ಮಿಕವಾಗಿದ್ವು. ಇದೆಲ್ಲ ನಡೆದಿದ್ದು ಸವಿತಾ ಸಮಾಜ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ. ಯಡಿಯೂರಪ್ಪ ಏನೋ ಅಂತ ತೋರಿಸ್ತೀನಿ, ಎಲ್ಲರನ್ನೂ ನಂಬಿದೆ, ಎಲ್ಲರೂ ಚೂರಿ ಹಾಕಿದ್ರು. ಬರುವಂತ ಕೆಲವೇ ವರ್ಷಗಳಲ್ಲಿ ನಿಜವಾದ ಯಡಿಯೂರಪ್ಪ ಏನು ಅನ್ನೋದು ನಾನು ನಿಮ್ಗೆ ಮಾಡಿ ತೋರಿಸ್ದೆ. ನಮ್ಮದವರೆಲ್ಲ ಚೂರಿ ಹಾಕೋದು, ನಮ್ಮವರು ಹಾಕಿದ್ರು ಹೊರಗಡೆ ಇವರು ಹಾಕೋದು. ವಾಪಸ್ ತಿರುಗಿ ನೋಡ್ತೇನೆ ನಾನು. ಇಷ್ಟಾದರೂ ಸಹ ನಾನು ನಗ್ನಗ್ತಾ ಈ ಸಮಾರಂಭಕ್ಕೆ ಬಂದಿದ್ದೇನೆ. ಒಳಗಡೆ ಕುದಿತಾ ಇದೆ ರಕ್ತ, ತೋರಿಸ್ಕೋಬಾರ್ದು. ಅಪರಾಧ ಸ್ಥಾನದಲ್ಲಿ ನಿಲ್ಲಿಸಲು ಯತ್ನ, ನಮ್ಮವರೇ ನನಗೆ ಕಲ್ಲು ಹೊಡೆಯುತ್ತಿದ್ದಾರೆ. ಯಾವ ಯಡಿಯೂರಪ್ಪನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಈ ರಾಜಕೀಯವಾಗಿ ಬೆಳೆಯಬಾರದು ಅಂತ ಪ್ರಯತ್ನ ಮಾಡಿಕೊಂಡು ವಿಷಬೀಜ ಬಿತ್ತುವಂತ ಪ್ರಯತ್ನ ನೀವು ಮಾಡ್ತಾ ಇದ್ದೀರೋ, ನಿಮಗೆ ಯೋಗ್ಯತೆ ಇಲ್ಲ ಎತ್ತರಕ್ಕೆ ಬೆಳೆಯುವಂಥದ್ದು. ಜನರನ್ನ ಆರ್ಥಿಕವಾಗಿ ಸ್ವಾವಲಂಬಿ ಮಾಡ್ತಾ ಇದ್ದಾನೆ ಯಡಿಯೂರಪ್ಪ. ನನ್ನ ಮೌನ ದೌರ್ಬಲ್ಯ ಅಲ್ಲ, ಹೊರಟಿದ್ದೇನೆ, ಹೋರಾಟ ಮಾಡುತ್ತೇನೆ. ನಾನು MLA ಆಗಿ ಬರ್ತಿದ್ದಂಗೆ ಆ ಸಾಲದಲ್ಲಿ ಮೊದಲನೇ ಕುರ್ಚಿ ಕೂತಿದ್ದೆ, ಮೊದಲನೇ ಸಾಲ ಕೂತಿದ್ದೆ. ಮುಖ್ಯಮಂತ್ರಿ ಆದ ನಾನೇ ಬೇಕು ಅಂತ ಹಿಂದಿನ ಸಾಲ ಕೂತಿದ್ದೇನೆ. 3 ಅಧಿವೇಶನ ಮಾತಾಡಿಲ್ಲ, ನಾನು ಮೂಕ ಅಲ್ಲ. ನಾನು ಗಮನಿಸ್ತಾ ಇದ್ದೇನೆ ಅಧಿವೇಶನ ಹೇಗೆ ನಡೀತಾ ಇದೆ, ಅಪೋಸಿಷನ್ ಪಾರ್ಟಿ ಹೇಗೆ ಮಾಡ್ತಾ ಇದೆ, ರೂಲಿಂಗ್ ಪಾರ್ಟಿ ಹೇಗೆ ನಡ್ಕೊತಾ ಇದ್ದಾರೆ, ಎಷ್ಟು ಮಟ್ಟಿಗೆ ಯಾವ್ಯಾವ ವಿಷಯಗಳ ಬಗ್ಗೆ ಆದ್ಯತೆ ಸಿಗ್ತಾ ಇದೆ, ಸಮಸ್ಯೆಗಳು ಯಾವ ರೀತಿ ಬಗೆಹರಿತಾ ಇದೆ. ನಾನು ಕಲಿಬೇಕಲ್ಲ ಶಾಲಾ ಬಾಲಕನ. ಎಂದಿನಂತೆ ನಾನು ಯಾರಿಗೂ ಜಗ್ಗೋದಿಲ್ಲ, ಬಗ್ಗೋದಿಲ್ಲ ಅಂತ ಗುಡುಗಿದ ಯಡಿಯೂರಪ್ಪ ಬರೀ ಸಿಎಂ ಕುರ್ಚಿಗಾಗಿ ಇಲ್ಲಿ ಕುಳಿತಿಲ್ಲ ಅಂದ್ರು. ದೆಹಲಿಗೆ ಹೋಗಿ ಸಿಎಂ ಸ್ಥಾನಕ್ಕಾಗಿ ಭಿಕ್ಷೆ ಬೇಡೋಲ್ಲ ಎಂದ BSY, ಹೊರಟಿದ್ದೇನೆ, ಹೋರಾಟ ಮಾಡುತ್ತೇನೆ ಅನ್ನೋದು ಅವರ ಮುಂದಿನ ಹಾದಿಯ ದಿಕ್ಸೂಚಿಯಾದರೆ ಆಶ್ಚರ್ಯವೇನೂ ಇಲ್ಲ. ವೀರೇಂದ್ರ ಉಪ್ಪುಂದ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ಸರ್ವಪಕ್ಷ ಸಭೆಯಲ್ಲಿ ರೈತರ ಸಾಲ ಮನ್ನಾ ಬಗ್ಗೆ ಒಮ್ಮತ ಪಡೆದು ಸಂಪುಟದಲ್ಲಿ ನಿರ್ಣಯ ಕೈಗೊಳ್ಳಲಾಗುವುದು ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ. ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ ನಂತರ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಬರಗಾಲ ನಿಯಂತ್ರಿಸಲು ಸರ್ಕಾರದ ಬೊಕ್ಕಸದಲ್ಲಿ ಸಾಕಷ್ಟು ಹಣವಿದೆ ಎಂದರು. ಪತ್ರಕರ್ತ ರವಿ ಬೆಳಗೆರೆ ಇವತ್ತು ಮತ್ತೊಂದು ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಹಿಂದೆ ಭೀಮಾ ತೀರದ ಫಿಲ್ಮ್ನಲ್ಲಿ ಸುದ್ದಿಯಾಗಿದ್ದ ಬೆಳಗೆರೆಗೆ ಇವತ್ತು ಸಿವಿಲ್ ಕೋರ್ಟ್ನಿಂದ 35 ಲಕ್ಷ ರೂಪಾಯಿ ದಂಡ ಹಾಕಲಾಗಿದೆ. ಖ್ಯಾತ ಪತ್ರಕರ್ತ ರವಿ ಬೆಳಗೆರೆ ವಿರುದ್ಧ ಪ್ಲೇವಿನ್ ಕಂಪನಿ ಸಲ್ಲಿಸಿದ್ದ ಮಾನಹಾನಿ ಅರ್ಜಿಯನ್ನ ಪುರಸ್ಕರಿಸಿದ 16ನೇ ಸಿಟಿ ಸಿವಿಲ್ ಕೋರ್ಟ್ ಮಾನಹಾನಿ ಪ್ರಕರಣದಲ್ಲಿ 35 ಲಕ್ಷ ದಂಡ ವಿಧಿಸಿತ್ತು. ಹಾಗೂ ಕೆಲವೊಂದು ಷರತ್ತುಗಳನ್ನು ಸಹ ವಿಧಿಸಿದೆ. ಪ್ಲೇವಿನ್ ಲಾಟರಿ ಕಂಪನಿ ಜನರನ್ನ ವಂಚನೆ ಮಾಡುತ್ತಿದೆ ಹಾಗೂ ಲಾಟರಿ ಹೆಸರಿನಲ್ಲಿ ಟೋಪಿ ಹಾಕುತ್ತಿದೆ ಅಂತ ಬರೆದಿದ್ರು. ರವಿ ಬೆಳಗೆರೆ ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಅವಹೇಳನಕಾರಿಯಾಗಿ ಬರೆದಿದ್ರು. ಕಂಪನಿಯ ಉಪಾಧ್ಯಕ್ಷ ಅಭಯ್ ಮತ್ತು ಗೌತಮ್ ವಿರುದ್ಧವೂ ಅವಹೇಳನಕಾರಿಯಾಗಿ ಬರೆದಿದ್ರು. ಈ ಹೇಳಿಕೆಯಿಂದ ನಮಗೆ ವೈಯಕ್ತಿಕ ಮಾನಹಾನಿಯಾಗಿದೆ, ಅಲ್ಲದೆ ನಮ್ಮ ವ್ಯವಹಾರದ ಮೇಲೆ ತೀವ್ರ ಪರಿಣಾಮ ಬೀರಿತು, ರಾಜ್ಯದ ಜನರು ಇದರಿಂದ ನಷ್ಟ ಅನುಭವಿಸಿದ್ರು ಅಂತ ಸಿಟಿ ಸಿವಿಲ್ ಕೋರ್ಟ್ಗೆ IPC 498 ಕಲಂಗೆ ಮಾನಹಾನಿ ಪ್ರಕರಣ ದಾಖಲಿಸಿದ್ರು. ಸುದೀರ್ಘ ವಿಚಾರಣೆ ಮಾಡಿದ ಕೋರ್ಟ್ ರವಿ ಬೆಳಗೆರೆ ತಮ್ಮ ಬರವಣಿಗೆಯನ್ನ ಸಮರ್ಥಿಸಿಕೊಳ್ಳುವ ದಾಖಲೆ ಕೊರತೆ ಹಿನ್ನೆಲೆಯಲ್ಲಿ ಇವತ್ತು 16ನೇ ಸಿಟಿ ಸಿವಿಲ್ ಕೋರ್ಟ್ ದಂಡ ವಿಧಿಸಿತ್ತು. ಹೀಗಾಗಿ 35 ಲಕ್ಷ ದಂಡ ಹಾಗೂ ವಾದಿಗಳು ಕೋರ್ಟ್ಗೆ ಬಂದಿರುವುದಕ್ಕೆ ತಗಲಿರುವ ಖರ್ಚು ಕೂಡಿ 30 ಲಕ್ಷ ಹಣವನ್ನ ಪ್ಲೇವಿನ್ ಸಂಸ್ಥೆಗೆ ಹಾಗೂ 5 ಲಕ್ಷವನ್ನ ಅಭಯ್ ಮತ್ತು ಗೌತಮ್ಗೆ ನೀಡಬೇಕು. ಈ ದಂಡದ ಹಣವನ್ನ 2 ತಿಂಗಳಲ್ಲಿ ಪಾವತಿಸಬೇಕು. ನಿಮ್ಮದೇ ಪತ್ರಿಕೆಯ 2 ಸಂಚಿಕೆಯ ಮುಖಪುಟದಲ್ಲಿ ಕ್ಷಮಾಪಣೆ ಕೇಳಬೇಕು ಹಾಗೂ 2 ಪ್ರತಿಷ್ಠಿತ ಕನ್ನಡ ಹಾಗೂ ಇಂಗ್ಲಿಷ್ ಪತ್ರಿಕೆಯಲ್ಲಿ ಕ್ಷಮಾಪಣೆ ಕೇಳಬೇಕು ಅಂತ ಆದೇಶ ನೀಡಲಾಗಿದೆ. ಒಟ್ಟಿನಲ್ಲಿ ಈ ತೀರ್ಪಿನಿಂದ ರವಿ ಬೆಳಗೆರೆಗೆ ಹಿನ್ನಡೆ ಆಗಿರುವುದಂತೂ ಸತ್ಯ. ಈ ಆದೇಶ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಅಪೀಲು ಸಲ್ಲಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಾರುತಿ ಪಾವಗಡ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. PU ಉಪನ್ಯಾಸಕರ 4 ದಿನದ ಮುಷ್ಕರದ ಬಿಸಿ PUC ಫಲಿತಾಂಶದ ಮೇಲಾಗಿದೆ. ದ್ವಿತೀಯ PUC ಫಲಿತಾಂಶ ಈ ಬಾರಿ ವಿಳಂಬವಾಗಲಿದೆ. ಜೊತೆಗೆ CET ಪರೀಕ್ಷೆ ದಿನಾಂಕ ಕೂಡ ಮುಂದಕ್ಕೆ ಹೋಗಿದೆ. ದ್ವಿತೀಯ PUC ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಇವತ್ತಿನಿಂದ ಪುನರಾರಂಭವಾಗಿದೆ. ನಿನ್ನೆ ಮುಷ್ಕರವನ್ನು ಅಂತ್ಯಗೊಳಿಸಿದ ಉಪನ್ಯಾಸಕರು ಹಾಗೂ ಪ್ರಾಂಶುಪಾಲರು ಇವತ್ತಿನಿಂದ ಮೌಲ್ಯಮಾಪನದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲ 16,000 ಸರ್ಕಾರಿ ಉಪನ್ಯಾಸಕರು ಹಾಗೂ ಪ್ರಾಂಶುಪಾಲರು ಮೌಲ್ಯಮಾಪನದಲ್ಲಿ ಪಾಲ್ಗೊಂಡಿದ್ದಾರೆ. ಆದರೆ ಈ ಹಿಂದೆ ನಿಗದಿಯಾಗಿರುವಂತೆ ಪ್ರತಿ ಉಪನ್ಯಾಸಕರು ದಿನಕ್ಕೆ 24 ಉತ್ತರ ಪತ್ರಿಕೆಗಳನ್ನಷ್ಟೇ ಮೌಲ್ಯಮಾಪನ ಮಾಡಲಿದ್ದಾರೆ. ಸರ್ಕಾರ ದೃಷ್ಟಿಯಿಂದ ನಮಗೆ ಕೊಡ್ತಕ್ಕಂಥದ್ದೇ 24 ಪೇಪರ್. ಆ 24 ಪೇಪರ್ಕಿಂತ ಹೆಚ್ಚಿಗೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮಲ್ಲಿ ಮಾನಸಿಕವಾಗಿ ಒಬ್ಬ ಉಪನ್ಯಾಸಕನಿಗೆ ಒತ್ತಡ ಹಾಕಿದರೆ ಎರಟಿಕ್ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಯಾವುದೋ ಒಂದು
ಒಂದು ತತ್ವದ ಮೇಲೆ ಮಾಡಿದ್ದಾರೆ. ಅದು ಅದೇ ರೀತಿಯಾಗಿ 24 ಪೇಪರ್ಕಿಂತ ಹೆಚ್ಚಿಗೆ ಮಾಡಲ್ಲ ನಾವು. ಹೀಗಾಗಿ ಮುಷ್ಕರದ ಬಿಸಿ ದ್ವಿತೀಯ ಪಿಯುಸಿ ಫಲಿತಾಂಶದ ಮೇಲಾಗಿದೆ. ಮುಷ್ಕರದಿಂದಾಗಿ 4 ದಿನಗಳ ಕಾಲ ಮೌಲ್ಯಮಾಪನ ಸ್ಥಗಿತಗೊಂಡಿದ್ದ ಹಿನ್ನೆಲೆಯಲ್ಲಿ ಈ ಬಾರಿ ದ್ವಿತೀಯ ಪಿಯುಸಿ ಫಲಿತಾಂಶ ಮೇ 2ನೇ ವಾರದಲ್ಲಿ ಬರೋ ಸಾಧ್ಯತೆ ಇದೆ. ಹೀಗಾಗಿ ಮೇ 3, 4, 5ರಂದು ನಿಗದಿಯಾಗಿದ್ದ ಸಿಇಟಿ ಪರೀಕ್ಷೆ 21, 22, 23ರಂದು ನಡೆಯಲಿದೆ. ಈಗಿನ ಸಿಇಟಿ ವೇಳಾಪಟ್ಟಿಯಂತೆ 21ರಂದು ಗಣಿತ ಜೀವಶಾಸ್ತ್ರ, 22ರಂದು ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು 23ರಂದು ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರಿಂದ ಅರ್ಹತಾ ಪರೀಕ್ಷೆ ಕನ್ನಡ ವಿಷಯ ನಡೆಯಲಿದೆ. 100ಕ್ಕೆ 100ರಷ್ಟು ಎಲ್ಲ ಕಡೆ ಶುರುವಾಗಿದೆ. ಒಂದೆರಡು ಕಡೆಗೆ ಈ ರಿಸರ್ವೇಷನ್ ಸಿಕ್ಕಿಲ್ಲ ಅಂತ ಒಂದಿಷ್ಟು ಜನದ್ದು ಒಂದು 5%ನಷ್ಟು ಕಡಿಮೆ ಇದ್ದಾರೆ. ಇವತ್ತು ನಾಳೆಗೆಲ್ಲ ಬಂದು ಜಾಯ್ನ್ ಆಗ್ತಾರೆ. ಎಲ್ಲ ಕಡೆಗೂ ವ್ಯಾಲ್ಯೂಯೇಷನ್ ಕೆಲಸ ನಡೆದಿದೆ. ಈ 4 ದಿವಸ ಏನೂ ಆಗಿಲ್ಲ. ಆ 4 ದಿವಸನ ಮುಂದಿನ 4 ದಿವಸ ಎಕ್ಸ್ಟೆಂಡ್ ಮಾಡಿ ನಾವು ವ್ಯಾಲ್ಯೂಯೇಷನ್ ಮಾಡ್ತೇವೆ. 6 ಜಿಲ್ಲೆಗಳ 37 ಕೇಂದ್ರಗಳಲ್ಲಿ ಎಂದಿನಂತೆ ಮೌಲ್ಯಮಾಪನ ಪ್ರಕ್ರಿಯೆ ಶುರುವಾಗಿದೆ. ಆದರೆ ಈಗಾಗಲೇ ತಮ್ಮ ತಮ್ಮ ಊರುಗಳಿಗೆ ಮರಳಿರುವ ದೂರ ಪ್ರದೇಶಗಳ ಉಪನ್ಯಾಸಕರು ನಾಳೆಯಿಂದ ಮೌಲ್ಯಮಾಪನದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಇನ್ನೊಂದೆಡೆ ಇದೇ ತಿಂಗಳ 19ರಂದು ಮುಖ್ಯಮಂತ್ರಿಗಳು ಕರೆದಿರುವ ಸಭೆಯಲ್ಲಿ ಪಾಲ್ಗೊಳ್ಳಲು ಉಪನ್ಯಾಸಕರು ತೀರ್ಮಾನಿಸಿದ್ದಾರೆ. ಆದರೆ ಮುಷ್ಕರದ ಎಫೆಕ್ಟ್ನಿಂದ ಪಿಯು ಫಲಿತಾಂಶ ವಿಳಂಬವಾಗಲಿದೆ. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕಟ್ಕೊಂಡೋಳು ಕಡೆ ತನಕ ಇಟ್ಕೊಂಡೋಳು ಇರೋ ತನಕ ಅಂತಾರಲ್ಲ, ಅದೇ ಥರದ ಸ್ಟೋರಿ ಇದು. ಯಾಕಂದರೆ ಶಿವಮೊಗ್ಗದ ಅಂಧನೊಬ್ಬನಿಗೆ ಪತ್ನಿ ಊರುಗೋಲಾಗಿದ್ಲು. ಆದರೆ 2 ಮಕ್ಕಳ ತಾಯಿಯ ಹಿಂದೆ ಹೋದ ಆತ ಪಂಗನಾಮ ಹಾಕಿಸ್ಕೊಂಡಿದ್ದಾನೆ. ಪ್ಯಾರ್ಗೆ ದೋಖಾಗೆ ಆಗ್ಬಿಟ್ಟೈತೆ ಅಂತ ವಿರಹಗೀತೆ ಹಾಡೋದೊಂದೇ ಈ ವ್ಯಕ್ತಿಗೆ ಉಳಿದಿರೋ ದಾರಿ. ಯಾಕಂದರೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಸೈಯದ್ ಮಕ್ಬುಲ್ಗೆ 2 ಕಣ್ಣು ಕಾಣಿಸೋದಿಲ್ಲ. ಕಟ್ಟಿಕೊಂಡ ಹೆಂಡತಿ ಪತಿಯೇ ಪರದೈವ ಅಂತ ಆತನಿಗೆ ಊರುಗೋಲಾಗಿದ್ದಳು. ಆದರೆ APN ನೌಕರನಾಗಿದ್ದ ಸೈಯದ್ಗೆ 8 ವರ್ಷದ ಹಿಂದೆ ಹಸೀನಾ ತಾಜ್ ಎಂಬ ವಿವಾಹಿತೆಯ ಜೊತೆ ಪ್ಯಾರ್ಗೆ ಆಗ್ಬಿಟ್ಟಿತ್ತು. ಇಬ್ಬರು ಖಾನಾ ಪೀನಾ ಸೇರ್ತಾ ಇಲ್ಲ ನಮ್ದಕ್ಕೆ ಅಂತ ಡ್ಯೂಯೆಟ್ ಹಾಡೋದಕ್ಕೆ ಶುರು ಮಾಡಿದರು. ಈ ವಿಷಯ ಹಸೀನಾ ಗಂಡನಿಗೆ ಗೊತ್ತಾಗಿದ್ದೆ ತಡ ತಮ್ಮ ಸಮುದಾಯದ ಹಿರಿಯರ ಬಳಿಗೆ ಎಳೆದೊಯ್ದು ಹಸೀನಾಳನ್ನ ಸೈಯದ್ಗೆ ಗಂಟು ಹಾಕ್ಬಿಟ್ಟ. ಸೈಯದ್ ಹಿಂದೆ ಬಂದ ಹಸೀನಾ ಆತನ ಬಳಿಯಿದ್ದ ಹಣವನ್ನೆಲ್ಲ ಕಿತ್ತಿದ್ದಾಳೆ. ಸೈಯದ್ ಕೆಲಸದಿಂದ ರಿಟೈರ್ಡ್ ಆಗುತ್ತಿದ್ದಂತೆ ಸರ್ಕಾರ ಕೊಟ್ಟ 1,40,40,000 ರೂಪಾಯಿಯನ್ನ ಲಪಟಾಯಿಸಿದ್ದಾಳೆ. ನಂತರ ಸೈಯದ್ನನ್ನ ನಡು ನೀರಿನಲ್ಲಿ ಕೈಬಿಟ್ಟ ಹಸೀನಾ ಬೇರೊಬ್ಬನೊಂದಿಗೆ ಓಡಿ ಹೋಗಿದ್ದಾಳೆ. ಪೊಲೀಸ್ ಅವರು ಹೇಳ್ತಾ ಇದ್ದಾರೆ, 3ನೇದು ಅಲ್ಲಿ ನೋಡ್ಕೊಂಡಿದ್ದಾರೆ, ನಿನ್ನ ಪಾಡಿಗೆ ನೀನು ಹೋಗಯ್ಯ, ನೀನು ಹೆಂಡತಿ ಜೊತೆಗೆ ಇರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವರು 3ನೇ ಜೊತೆಗೆ ಹೋಗಿದ್ದಕ್ಕೆ ನನಗೆ ಹೊಟ್ಟೆ ಉರಿತಾ ಇದೆ. ಈ ಥರ ಮೋಸ ಮಾಡಿ ಹೋಗಿದ್ದಾರಲ್ಲ ಸರ್. 1,40,000 ರೂಪಾಯಿ ಕೊಟ್ಟಿದ್ವಿ. ಆದ್ರೆ ಮನೆ 20,000 ರೂಪಾಯಿಗೆ ಲಿಸ್ಟ್ ಹಾಕ್ಕೊಟ್ಟಿದ್ದೀವಿ ಸರ್. ಈ ಥರ 15 ವರ್ಷದಿಂದ ನಾನು ಸಂಸಾರ ಜೊತೆಗೆ ಮಾಡಿ 3 ತಿಂಗಳಿಂದ ತಾಯಿ ಮಾತು ಕೇಳ್ಕೊಂಡ್ಬಿಟ್ಟು ಬೇರೆಯವ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟವ್ರೆ ಸರ್. ಮನೆಯ ಲೀಸ್ ಹಣವನ್ನು ವಾಪಸ್ ಪಡೆದುಕೊಂಡಿರುವ ಹಸೀನಾ ಈಗ ಎಲ್ಲಿಗೆ ಹೋಗಿದ್ದಾಳೋ ಗೊತ್ತಿಲ್ಲ. ದಿಕ್ಕು ತೋಚದಂತಾಗಿರೋ ಸೈಯದ್ಗೆ ಮತ್ತೆ ಮೊದಲ ಪತ್ನಿ ಫಾತಿಮಾ ನೆರವಾಗಿದ್ದಾಳೆ. ಕಷ್ಟದಲ್ಲಿರೋ ಗಂಡನ ಕೈ ಹಿಡಿದಿದ್ದಾಳೆ. ಅಲ್ಲದೆ ಮೋಸ ಮಾಡಿದ್ದ ಹಸೀನಾ ವಿರುದ್ಧ ಜಿಲ್ಲಾಧಿಕಾರಿಗೆ ದೂರು ನೀಡಿದ್ದಾರೆ. ಮೊದಲೇ ಗಂಡನ ಹತ್ರ 8 ವರ್ಷ ಇದ್ಲು, 2ನೇ ಗಂಡನ ಹತ್ರ 15 ವರ್ಷ. ತಿಂಡಿ ಚೆಂದಾಗೆ ಅವನ ಒಡವೆ ದುಡ್ಡು ಮನೆಗೆ ಲೀಸ್ಗೆಲ್ಲ ಹಾಕಿಕೊಟ್ಟು 1,40,000 ಕೊಟ್ಟಿದ್ರು. ಅದೆಲ್ಲ ಗುಡ್ಡೆ ಮಾಡ್ಕೊಂಡು ಈಗ ಗಂಡ ಬೇಡಂಗಂದು ಮನೆಯಿಂದ ಆಚೆ ತಳ್ಳಿ 3 ತಿಂಗಳ ಕರ್ಕೊಂಡೋಗಿ ಬೆಂಗಳೂರಿನಲ್ಲಿ ಇಕ್ಕೊಂಡು ರಟ್ಟಿನ ಫ್ಯಾಕ್ಟ್ರಿ ಹತ್ರ ದುಡಿಮೆ ಮಾಡ್ಕೊಂಡು ತಿನ್ಕೊಂಡು ಈಗ ಗಂಡ ಬೇಡಂಗಂದು ತಳ್ಳಿ ಆಚೆ ತಳ್ಳಿದ್ದಾಳೆ. ಅಲ್ಲಾ ಭಕ್ಷಿ ಸಂಸಾರದಲ್ಲಿ ಹುಳಿ ಹಿಂಡಿ ಆತನ ಪತ್ನಿ ಹಸೀನಾಳನ್ನ ಬುಟ್ಟಿಗೆ ಹಾಕಿಕೊಂಡಿದ್ದ ಸೈಯದ್ ಒಳ್ಳೆ ಬುದ್ಧಿಯನ್ನೇ ಕಲ್ತಿದ್ದಾನೆ. ಹಸೀನಾ ಸೈಯದ್ ಮನೆಯಲ್ಲಿ ಉಂಡು ಹೋಗಿದ್ದಾಳೆ, ಕೊಂಡು ಹೋಗಿದ್ದಾಳೆ. ಇದರಿಂದ ಸೈಯದ್ ಬಾಯಿ ಬಡಿದುಕೊಳ್ಳುವಂತಾಗಿದೆ. ಕ್ಯಾಮರಾಮನ್ ನವೀನ್ ಹಾವೇರಿ ಜೊತೆ ರಾಜೇಶ್ ಕಾಮತ್, ಸುವರ್ಣ ಸುದ್ದಿವಾಹಿನಿ, ಶಿವಮೊಗ್ಗ. ಈಗ ಒಂದು ಬ್ರೇಕ್.